ಚಿಕ್ಕಮ್ಮ, ನನಗೆ ಸುತ್ತಿ ಬಳಸಿ ಮಾತಾಡಕ್ಕೆ ಬರಲ್ಲ. ನಿನಗಿರೋದು ಮೀನಾಕ್ಷಿ ಒಬ್ಳೆ ಮಗಳು, ನಾವಾದ್ರೆ 4 ಜನ. ನಮಗೆ ಬಂದಿರೋ ಪಾಲು ಹಂಚ್ಕೊಳ್ಳೋ ಅಷ್ಟರಲ್ಲಿ ನನಗೆ ಎಷ್ಟು ತಕ್ಕಿದೆ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಸಾಕು ಸುಮ್ಮನಿರೋ, ನನಗೂ ಎಲ್ಲ ಗೊತ್ತಿದೆ. ಆ ದೇವ್ರು ಏನಾದ್ರು ಮನಸ್ಸು ಮಾಡಿದ್ರೆ ನನಗೂ 4 ಮಕ್ಳು ಆಗ್ತಿತ್ತು. ಏನು ಮಾಡೋಕ್ಕಾಗತ್ತೆ? ಅಷ್ಟರಲ್ಲಿ ನಿಮ್ಮಪ್ಪ ಕೈಲಾಸ ಸೇರ್ಕೊಂಡ್ಬಿಟ್ಟಾರ. ಯಾರಾದ್ರೂ ಮರ್ಯಾದಷ್ಟು ಹೆಂಗಸು ಮಾತಾಯ್ತು? ಕಂಡಿದ್ದೀನಿ, ಹೋಗೋ. ದೊಡ್ಡ ಮರ್ಯಾದೆ ಮರ್ಯಾದೆ ಬಗ್ಗೆ ಮಾತಾಡಕ್ ಬಂದ್ಬಿಟ್ಟ. ಹೋಗಲ್ಲೇ. ನಿಮ್ಮಪ್ಪಂಗೆ ನಿಮ್ಮಮ್ಮ ಹೇಗೆ ಹೇಳ್ತೀನೋ ನಾನು ಹಾಗೆ ಅವ್ರ ಕೈಲಿ 3 ಗಂಟೆ ಹಾಕ್ಸ್ಕೊಂಬಂದಿರೋಳು. ನಿಮ್ಮಪ್ಪನ ಹತ್ರ ಬಾಳ್ವೆ ಮಾಡಿರೋದು ಬರೀ 8 ವರ್ಷ. ಆದ್ರೆ ನಾನು ನಿಮ್ಮಪ್ಪನ ಹತ್ರ 20 ವರ್ಷ ಸಂಸಾರ ಮಾಡಿದ್ದೀನಿ. ಇವೆಲ್ಲ ಬೇಡ ನನಗೆ. ನಾನು ಮತ್ತೆ ಕೇಳ್ತಿದ್ದೀನಿ, ಮೇನ್ ರೋಡಲ್ಲಿರೋ ಸೈಟ್ನ ನನ್ನ ಹೆಸರು ಕೊಟ್ಬಿಡು. ನನಗೆ ಬಂದಿರೋ ಭಾಗ ಸೇರಿಸಿ ಅಲ್ಲೊಂದು ಕಾಂಪ್ಲೆಕ್ಸ್ ಕಟ್ಕೊತೀನಿ. ನೀನು 100 ಸಲ ಕೇಳಿದ್ರು ನಾನು ಕೊಡೋದಿಲ್ಲ. ನೀನು ಮತ್ತೇನಾದ್ರೂ ಆ ಸೈಟ್ ವಿಚಾರದ ಬಗ್ಗೆ ಮಾತಾಡಿದ್ರೆ ಈ ಕಡೆ ತಲೆ ಹಾಕ್ಬೇಡ. ಸುಮ್ಮನೆ ಹೋಗ್ತಾ ಇರು. ಹೆಂಗ್ ಹೋಗ್ತಾರೆ? ನಾನು ಸೈಟ್ ತಗೊಂಡೆ ಹೋಗೋದು. ಕೊಡೋದಿಲ್ಲ ಕಣೋ. ಅಮ್ಮ, ಯಾಕೆ ಇಷ್ಟೊಂದು ಕಿರ್ಚಾಡ್ತಾ ಇದೆಯಾ? ಸ್ವಲ್ಪ ಸಮಾಧಾನವಾಗಿರು. ನೀನು ಸುಮ್ಮನಿರಮ್ಮ, ನಿನಗೇನು ಗೊತ್ತಾಗೋದಿಲ್ಲ. ಇಂಥವ್ರನ್ನ ತಲೆ ಮೇಲೆ ಕುಡಿಸ್ಕೊಂಡ್ರೆ ಯಕ್ಷಗಾನ ಆಡ್ಬಿಡ್ತಾರೆ. ಏನ್ ಯಕ್ಷಗಾನ ಆಡ್ತಾರೆ? ನನ್ನ ಸೈಟ್ ತಗೊಂಡೆ ಹೋಗೋದು. ನೋಡ್ತೀನಿ, ಸೈಟ್ ತಗೊಂಡೆ ಹೋಗ್ತಾರೆ. ಅದೇ ಮಾಡ್ತೇವೆ ನೋಡೋಣ. ಹಲೋ ಹಲೋ, ಪೊಲೀಸ್ ಸ್ಟೇಷನಾ? ಹೋಗ್ಲಿ ಪಾಪ ಅಂದ್ರೆ ಮುಚ್ಚಿ ಜಾಸ್ತಿ ಆಯ್ತಲ್ಲಪ್ಪ. ಪಾಪ ಪುಣ್ಯ ಎಲ್ಲ ಇವತ್ತಿಗೆ ಮುಗಿತ್ಕಣೋ. ಇವಳಿಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಹುಟ್ಟಿದ ಮಗನೇ ಅಲ್ಲ. ಅಣ್ಣ, ಅಮ್ಮನ್ಗೇನೋ ವಯಸ್ಸಾಗಿದೆ, ನೀನಾದ್ರೂ ಸ್ವಲ್ಪ ಸಮಾಧಾನ ಮಾತಾಡಬಾರ್ದಾ? ಅಣ್ಣ ಅಂತ ಅಣ್ಣ, ನೀನೇ ಸುಮ್ಮನೆ ತಂಗಿನೇ ನನಗೆ. ಫಸ್ಟ್ ನಿಮ್ಮ ಅಮ್ಮಗೆ ಸರಿ ಬುದ್ಧಿ ಹೇಳೆ. ಅಣ್ಣ ಅಂತ ಕರ್ಸ್ಕೊಳಕ್ಕೂ ಯೋಗ್ಯತೆ ಇರಬೇಕು. ಹೋಗಿ ಇವ್ನ ಅಣ್ಣ ಅಂತ ಕರಿತಿದ್ಯಲ್ಲೇ. ಚೆನ್ನಾಗಿ ಬದುಕಿರೋನ್ನ ನೋಡಿದ್ರೆ ಸಹಿಸೋ ಅಂತ ಜನ ಅಲ್ಲ ಇವರು. ಸರಿಯಾಗಿ ಕೇಳಿಸ್ಕೊ. ನೀವು ಒಪ್ಪನ್ ಹೆಣ್ತೀನಿ. ನಾನು ಕೂಡ ನನ್ಗೇನಾದ್ರೂ ಗತಿ ಕಾಣಿಸ್ಬೇಕು ಅಂದ್ರೆ ಇನ್ನೊಂದ್ ಜನ್ಮ ಹೆತ್ ಬರ್ಬೇಕು. ದುರಾಸೆವನೇ, ಇನ್ನೊಂದ್ಸಲ ಈ ಕಡೆ ಬಂದ್ರೆ ನೀ ನನಗ್ ಗತಿ ಕಾಣಿಸೋದಲ್ವೋ, ನಾನ್ ನಿನಗ್ ಗತಿ ಕಾಣಿಸ್ತೀನಿ. ನಾನೇನ್ ಕೈಗಳು ಬಳೆ ತೊಟ್ಕೊಂಡಿದ್ದೆ ಚಿಕ್ಕಮ್ಮ. ನಿನ್ಗೊಂದು ಗತಿ ಕಾಣಿಸೋರ್ಗು ನಾನು ಬಿಡಲ್ಲ. ಏನ್ರಿ ಇಲ್ಲಿ ಗಲಾಟೆ? ಆರಾಮ ನಮಗೆ ಕಾಲ್ ಮಾಡಿದ್ದು? ನಾನೇ ಸರ್ ಕಾಲ್ ಮಾಡಿದ್ದು. ಇವ್ರು ನಮ್ಮ ಮನೆಗೆ ಬಂದು ತುಂಬಾನೇ ಜಗಳ ಮಾಡ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಸುಮ್ಮನೆ ಇರ್ತಿಲ್ಲ ಸರ್. ನಾವು ಬೇರೆ ಮನೇಲಿ ಇಬ್ಬರೇ ಹೆಂಗಸರಿರೋದು. ಸ್ವಲ್ಪ ಭಯ ಆಯಿತು ಸರ್, ಅದಕ್ಕೆ ನಿಮಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದೆ. ಹೌದು ಸರ್, ದೇವ್ರು ಬಂದಾಗ ಬಂದಿದ್ದೀರಾ ಸರ್. ನೋಡಿ ಸರ್, ಸೈಟ್ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ನಾವೇನಾದ್ರೂ ಸೈಟ್ ಕೊಟ್ಟಿಲ್ಲ ಅಂದ್ರೆ ಇವ್ರು ನನಗೆ ಗತಿ ಕಾಣಿಸ್ತಾರಂತೆ. ಯಾಕಯ್ಯ, ಹೆಂಗೈತ್ ಮೈಗೆ? ಸರ್, ನಮ್ಮಪ್ಪ ನಮ್ಗೆ ಸರಿಯಾಗಿ ಪಾಲ್ ಕೊಟ್ಟಿಲ್ಲ ಸರ್. ಎಲ್ಲ ನಮ್ಮ ಚಿಕ್ಕಮ್ಮನ ಹೆಸರಿಗೆ ಬರ್ಬಿಟ್ಟಿದ್ದಾರೆ ಸರ್. ಅದನ್ನ ಕೋರ್ಟಲ್ಲಿ ಇತ್ಯರ್ಥ ಮಾಡ್ಕೋ. ನ್ಯಾಯ ನಿನ್ನ ಕಡೆ ಇದ್ರೆ ಸಿಗುತ್ತೆ. ಅದನ್ನ ಬಿಟ್ಟು ಹೆಂಗಸ ಮೇಲೆ ಧಮಕಿ ಹಾಕಿದ್ರೆ ಕೇಸ್ ಮಾಡಿ ಒಳಗಾಕ್ಬೇಕಾಗುತ್ತೆ. ಲಕ್ಷ್ಮೀಕಾಂತನಿಗೆ ಕಮಲಮ್ಮ ಬೇರೆ ಯಾರೋ ಅಲ್ಲ, ಸ್ವಂತ ಚಿಕ್ಕಮ್ಮ ಆಗಬೇಕು. ಅಂದರೆ ಲಕ್ಷ್ಮೀಕಾಂತನ ತಂದೆ ರಾಜಣ್ಣನ 2ನೇ ಹೆಂಡತಿ. ಕಿರಿ ಹೆಂಡತಿ ಮತ್ತೆ ಅವಳ ಮಗಳ ಮೇಲೆ ತುಸು ಹೆಚ್ಚೇ ಪ್ರೀತಿ ಇದ್ದ ರಾಜಣ್ಣ ತನ್ನ ಆಸ್ತಿನ 2 ಭಾಗ ಮಾಡಿ ಅದರಲ್ಲಿ ಒಂದು ಭಾಗನ ಮೊದಲನೇ ಹೆಂಡತಿಯ 4 ಜನ ಮಕ್ಕಳಿಗೂ, ಇನ್ನೊಂದು ಭಾಗನ ಕಮಲಮ್ಮ ಮೀನಾಕ್ಷಿ ಹೆಸರಿಗೂ ಹಂಚಿಕೆ ಮಾಡಿ ತಾನು ಬದುಕಿದ್ದಾಗಲೇ ಅದನ್ನು ರಿಜಿಸ್ಟರ್ ಮಾಡಿಸಿರ್ತಾನೆ. ಬೇರೆ ಯಾರ ತಕರಾರು ಇಲ್ಲದೆ ಇದ್ರೂ ಲಕ್ಷ್ಮೀಕಾಂತ ಮಾತ್ರ ತನಗೆ ಮೋಸ ಆಗಿದೆ, ಒಂದು ಸೈಟ್ ಕೊಡು ಅಂತ ಕಮಲಮ್ಮನ ಪೀಡಿಸ್ತಿರ್ತಾನೆ. ಕಮಲಮ್ಮ ಅವನ ಮಾತಿಗೆ ಸೊಪ್ಪು ಹಾಕಿರೋದಿಲ್ಲ. ಹಲೋ ಆಂಟಿ, ಅಮ್ಮ ಬೆಳಗ್ಗೆನೆ ಪಾರ್ಕಿಗೆ ಬಂದ್ರಲ್ಲ, ಯಾಕೆ ನಿಮಗೆ ಸಿಗ್ಲಿಲ್ವಾ? ಓ, ನೀವು ಪಾರ್ಕಲ್ಲೇ ಇದ್ದೀರಾ? ಸರಿ ಆಂಟಿ, ಹೇಳಿ, ಏನು ವಿಷಯ? ಸರ್ ನೋಡಿ ಸರ್, ನಮ್ಮಮ್ಮ ಹೇಗೆ ಸದೋಗಿದ್ದಾರೆ ಅಂತ ನೋಡಿ ಸರ್. ಇದೆಲ್ಲ ಹೇಗಾಯ್ತು ಅಂತ ಗೊತ್ತಾಗ್ತದೆ ಇಲ್ಲ. ಏನಮ್ಮ, ನಿಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ನಡೀತಾ? ಇಲ್ಲ ಸರ್, ನಮ್ಮ ಅಮ್ಮನಿಗೆ 55 ವರ್ಷ ಆದರೂ BP ಶುಗರ್ ಸಹ ಇರಲಿಲ್ಲ. ಲಾಸ್ಟ್ ಟೈಮ್ ನಾವು ತಿರುಪತಿಗೆ ಹೋದಾಗಲೂ ಕೂಡ ನಮ್ಮಮ್ಮ ಕಾಲ್ನಡಿಗೆಯಲ್ಲೇ ಮೆಟ್ಲತ್ತಿ ದೇವ್ರ ದರ್ಶನ ಮಾಡಿದವರು. ಖಂಡಿತವಾಗ್ಲೂ ಇವ್ರದ್ದು ಸಹಜವಾದ ಸಾವಲ್ಲ ಸರ್, ಸಾವಲ್ಲ ಸರ್. ಸೈಟಿನ ವಿಷಯವಾಗಿ ಆ ರಾಕ್ಷಸ ಲಕ್ಷ್ಮೀಕಾಂತನೇ ನಮ್ಮಮ್ಮನ ಏನೋ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಸಮಾಧಾನ ಮಾಡ್ಕೊಳಮ್ಮ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, ಆಗ ಗೊತ್ತಾಗುತ್ತೆ ಈ ಸಾವಿಗೆ ಕಾರಣ ಏನು ಅಂತ. ರೀ ನಾರಾಯಣ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ರಿ. ಸರ್,
ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಏನ್ರಿ ಇದು? ಆ ಕಮಲಮ್ಮನ ಮಗಳು ಅನುಮಾನ ಪಟ್ಟಾಗೆ ಪಾಯ್ಸನ್ ಸತ್ತಿರೋದಂತ ರಿಪೋರ್ಟ್ ಬಂದಿದೆ. ಹೌದು ಸರ್, ಅದು ಕೂಡ ಮಾಮೂಲಿ ಪಾಯ್ಸನ್ನಿಂದಲ್ಲ, ಸೈನೈಡ್. ಆ ಲಕ್ಷ್ಮೀಕಾಂತ್ ಒಂದ್ಸಲ ಕಮಲಮ್ಮನ ಮನೆ ಮುಂದೆ ಗಲಾಟೆ ಮಾಡುವಾಗ ನಾನು ವಾರ್ನ್ ಮಾಡಿದ್ದೆ. ಆದರೆ ಅವನಿಷ್ಟು ನೀಚ ಮಟ್ಟಿಗೆ ಇಳಿತಾನೆ ಅಂದ್ಕೊಂಡಿರಲಿಲ್ಲ. ಅವ್ನು ಒದ್ದು ಹೇಳ್ಕೊಂಬನ್ರಿ. ಸರಿ ಸರ್. ಎಂದರೆ ನಿಂಗೆ ಅವತ್ತೇ ಹೇಳಿದ್ನಲ್ಲ, ಆ ಎನ್ಸಿಂಗ್ ತಂಟೆಗೆ ಏನಾರು ಹೋದ್ರೆ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು. ನಾನು ವಾರ್ನ್ ಮಾಡಿದ್ರು ನೀನು ಕೊಲೆ ಮಾಡಿದೆ ಅಂದರೆ ನಿನಗೆ ಇನ್ನೆಷ್ಟು ಧೈರ್ಯ ಇರ್ಬೋದು? ಸರ್ ಸತ್ವಾಗ್ಲೂ ಹೇಳ್ತಿದ್ದೀನಿ ಸರ್, ನಮ್ಮ ಚಿಕ್ಕಮ್ಮನ ಸಾವು ನನಗೂ ಏನು ಸಂಬಂಧ ಇಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ಇವ್ ಸುಳ್ಳು ಹೇಳ್ತಿದ್ದಾನೆ ಸರ್. ಯಾವಾಗಲೂ ಸೈಟು ಅಂತ ಸಾಯ್ತಿದ್ದಲ್ಲ ನೋಡು. ಬರೀ ಆ ಸೈಟ್ ಅಲ್ಲ, ನಾನು ಇಡೀ ಆಸ್ತಿನೇ ಕೊಡ್ತೀನಿ. ನಮ್ಮ ಅಮ್ಮನ ಜೀವನ ವಾಪಸ್ ಕೊಡು. ಬಿಡೋ ಅವನ್ನ. ಅವ್ನು ನಾನು ವಿಚಾರಿಸ್ಕೊಂತೀನಿ. ಏಯ್, ಕಮಲಮ್ಮನ ಕೊಲೆ ಮಾಡೋದಕ್ಕೆ ನಿಂಗೆ ಯಾರು ಸಾಥ್ ಕೊಟ್ಟಿದ್ದಾರೆ? ಮಗಳು ನಿನ್ ಮಗನ ಕೈ ಮಾಡೋನಿದೆ ತಾನಿದ್ರಲ್ಲಿ? ಸರ್ ಇಲ್ಲ ಸರ್, ವಿನಾಕಾರಣ ನನ್ನ ಮಗನ ಈ ಕೇಸಲ್ಲಿ ಫಿಟ್ ಮಾಡಿಬಿಡಿ ಸರ್, ಅವ್ನ ಭವಿಷ್ಯ ಹಾಳು ಮಾಡಿಬಿಡಿ ಸರ್. ಸರ್ ಇವ್ನ ಮಾತನ್ನ ನಂಬೇಡಿ ಸರ್. ನೀವು ಇವನು ಮನುಷ್ಯನೇ ಅಲ್ಲ, ರಾಕ್ಷಸ. ಇವನ್ನ ಗಲ್ಲಿಗೇರಿಸಿ ಸರ್, ಗಲ್ಲಿಗೇರಿಸಿ. ಇವನನ್ನ ಗಲ್ಲಿಗೇರಿಸಿದ್ರೇನೆ ನಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. ಡೇವಿಡ್, ಇವನ್ನ ಇಂಟ್ರಾಗೇಟ್ ಮಾಡ್ರಿ. ಇವನ್ ಜೊತೆ ಈ ಕೊಲೆಯಿಂದ ಯಾರ್ಯಾರು ಕೈವಾಡ ಇದೆ ಎಲ್ಲ ಬಯಲಾಗಬೇಕು. ಅವ್ರನ್ನೆಲ್ಲ ಫಿಟ್ ಮಾಡಿ ಕೇಸ್ ಫೈಲ್ ಮಾಡಿ. ಹಲೋ, ಬಾಡಿ ಬಿದ್ದಿದ್ಯಾ? ಎಲ್ರಿ? ಮನೋಹರ ಸರ್ ಇವ್ರ ಮಗ ಆಫೀಸ್ಗೆ ಹೋಗ್ತಿದ್ದಾರೆ ಅಂತ ಹೇಳಿ ಕಳಿಸಿದ್ವಿ, ಬರ್ತಾರೆ ಸರ್. ಇವ್ರ ಹೆಸರೇನು? ಸುನಂದಮ್ಮ ಅಂತ ಸರ್. ಸರ್, ನಿನ್ನೆ ಸತ್ತಿದ್ದ ಸುನಂದಮ್ಮನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಸರ್. ಈಕೆ ಕೂಡ ಸೈನೈಡ್ ಸೇವನೆಯಿಂದಲೇ ಸತ್ತಿದ್ದಾರೆ ಸರ್. ಕಮಲಮ್ಮ ಕೊಲೆ ಆಗಿರೋದಕ್ಕೆ ಒಂದು ಮೋಟಿವ್ ಇತ್ತು, ಲಕ್ಷ್ಮೀಕಾಂತನೇ ಮಾಡಿದಾನೆ ಅಂತ. ಈ ಅಮ್ಮ ಕೊಲೆಗೆ ಏನ್ರಿ ಇದು? ಇವಳು ಸೈನೈಡ್ ಇಂದಾನೆ ಸತ್ತಿದ್ದಾಳೆ ಅಂದ್ರೆ? ಹಲೋ, ಧರ್ಮಸಾಗರ ಪೊಲೀಸ್ ಸ್ಟೇಷನಿಂದ. ಹಾಂ ಹೇಳಿ, ನಾನು PSI ಮಾತಾಡೋದು. ಸರ್, ಮೋಹನ್. ಓ, ಹೇಳ್ರಿ ಮೋ. ಸರ್, ಇವರು ರಾಜ್ಗೋಪಾಲ್ ಅಂತ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಕೆಲಸದಲ್ಲಿದ್ದರು ಸರ್. ರಿಟೈರ್ಡ್ ಆಗಿ 6 ತಿಂಗಳಾಗಿತ್ತು. ನಿಮ್ಮ ಏರಿಯಾ ಲಿಮಿಟ್ಸಲ್ಲಿ ಯಾವ ರೀತಿ ಇಬ್ಬರು ಹೆಂಗಸರನ್ನ ಸೈನೈಡ್ ಹಾಕಿ ಸಾಯಿಸಿದ್ರೋ ಅದೇ ರೀತಿ ಇವ್ರಿಗೆ ಚಾಕ್ಲೇಟ್ ಕೊಟ್ಟು ಸಾಯಿಸಿದ್ದಾರೆ ಸರ್. ಇವರು ತಿಂದಂಥ ಚಾಕ್ಲೇಟ್ನಲ್ಲಿ ಸೈನೈಡ್ ಬರ್ತಿದೆ ಸರ್. ನಮ್ಮ ಸ್ಟೇಷನ್ ಲಿಮಿಟ್ಸಲ್ಲಿ ನಡೆದಿರೋ ಕೊಲೆಗಳು ನಿಮ್ಮ ಸ್ಟೇಷನ್ ನಡೆದಿರೋ ಕೊಲೆಗಳು ಒಂದೇ ರೀತಿ ನಡೆದಿರೋದ್ರಿಂದ ಬಹುಶಃ ಇದು ಯಾರೋ ಒಬ್ಬನೇ ಮಾಡಿರೋದು ಅಂತ ಕಾಣಿಸುತ್ತೆ, ಇಲ್ಲ ಒಂದೇ ಗ್ಯಾಂಗ್ ಮಾಡಿರೋದು ಅಂತ ಅನಿಸುತ್ತೆ. ನಮಗೂ ಆ ಅನುಮಾನ ಇದೆ ಸರ್. ಆ ಕಾರಣದಿಂದನೇ ಈ ವಿಚಾರ ನಿಮಗೆ ತಿಳಿಸೋಣ ಅಂತ ಬಂದಿದ್ದು. ಈ ವ್ಯಕ್ತಿ ಸತ್ತಾಗ ಅವ್ರ ಜಾಬಲ್ಲಿ ಸಾಕಷ್ಟು ದುಡ್ಡಿತ್ತು, ಉಂಗುರ, ವಾಚು, ಚೈನು ಎಲ್ಲ ಇತ್ತು. ಆದರೂ ಅದ್ಯಾವುದೂ ಕಳವಾಗಿಲ್ಲ. ಇಲ್ಲಿ ಕಮಲಮ್ಮ ಸುನಂದಮ್ಮನ ಕೊಲೆ ಆದಾಗಲೂ ಅಷ್ಟೇ ಒಂದು ಗುಲಗಂಜಿಯಷ್ಟು ಬಂಗಾರನೂ ಕಳವಾಗಿರಲಿಲ್ಲ. ಅಂದರೆ ಕೊಲೆ ಮಾಡ್ತಿರೋ ಉದ್ದೇಶ ಬೇರೆ ಏನೋ ಇದೆ. ಅವಳೊಬ್ಳು ವಯಸ್ಸಾದ ಹೆಂಗಸರನ್ನ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡೋಗಿ ತಿನ್ನೋ ಊಟದಲ್ಲಿ ಸೈನೈಡ್ ಬೆರೆಸಿ ಕೊಲೆ ಮಾಡಿ ಅವ್ರ ತಿರೋದನ್ನೆಲ್ಲ ದೋಸ್ತಾ ಇದ್ರು. ಹೌದು ಸರ್,
ಇನ್ನೊಬ್ಬ ಅಮಾಯಕ ಹೆಂಗಸರನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಕೊಲೆ ಮಾಡ್ತಿದ್ದ. ಈಗ ಅವನು ಜೈಲಲ್ಲಿ ಇದ್ದಾನಲ್ಲ ಸರ್. ಹೀಗಿರುವಾಗ ಇನ್ನೊಬ್ಬ ಸೈನೈಡ್ ಕೊಲೆಗಾರ ಹುಡ್ಕೊಂಡಿದ್ದಾರೆ. ಇವನು ದುಡ್ಡು ಬೇಡ, ಹೊಡವೆ ಬೇಡ, ಇನ್ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡ್ತಿದ್ದಾನೆ ಇವನು? ಸಯನೈಡ್ ಮಲ್ಲಿಕಾ ಮತ್ತು ಸಯನೈಡ್ ಮೋಹನ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಸೀರಿಯಲ್ ಕಿಲ್ಲರ್ಸ್. ನಮ್ಮ ಪೊಲೀಸರು ಅವರ ಹೆಡೆಮುರಿ ಕಟ್ಟಿ ಜೈಲಿಗೆ ಕಳಿಸಿ ತುಂಬಾನೇ ದಿನ ಆಯಿತು. ಈಗ ಮತ್ತೊಬ್ಬ ಅದೇ ರೀತಿ ಅಮಾಯಕರನ್ನು ಕೊಲ್ಲೋ ಕೊಲೆಗಾರ ಹುಟ್ಕೊಂಡಿದ್ದಾನೆ ಅಂದ್ರೆ ಹೇಗೆ? ಈ ಕೊಲೆನ ಮಾಡ್ತಾ ಇರೋದು ಆ ನಿಗೂಢ ಕೊಲೆಗಾರನ? ಈ ಕೊಲೆಗಳ ಹಿಂದಿನ ಕಾರಣಗಳಾದ್ರೂ ಏನು? ನಿಜವಾದ ಕೊಲೆಗಾರನ ಆದಷ್ಟು ಬೇಗ ಹಿಡಿದೇ ಇದ್ದಲ್ಲಿ ಅವನ ಕ್ರೌರ್ಯಕ್ಕೆ ಇನ್ನೆಷ್ಟು ಅಮಾಯಕರು ಬಲಿಯಾಗ್ತಾರೋ ಯಾರಿಗ್ ಗೊತ್ತು? ನೋಡಿ ಅಮ್ಮ, ನಿಮ್ಮ ತಾಯಿ ಕೊಲೆ ಆದಾಗ ನೀವು ಅನುಮಾನ ಪಟ್ಟ ಹಾಗೆ ನಾವು ಕೂಡ ನಿಮ್ಮ ಅಣ್ಣ ಲಕ್ಷ್ಮೀಕಾಂತನೇ ಕೊಲೆ ಮಾಡೋದೇನೆ ಅಂದ್ಕೊಂಡು ಅನುಮಾನ ಪಟ್ವಿ. ಆದರೆ ಪಾರ್ಕ್ ವಾಕಿಂಗ್ ಬಂದಿದ್ದ ಇಬ್ಬರು ವ್ಯಕ್ತಿಗಳು ಅದೇ ಸಮಯ ಕೊಲೆ ಆಗಿದೆ. ಅವ್ರ ಸಂಬಂಧಿಕರೇ ಇವರಿಬ್ಬರು. ಯೋಚನೆ ಮಾಡಿ, ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದ್ರೆ ನಮ್ಗೆ ವಿಷಯ ತಿಳಿಸಿ. ಹೀಗೆ ನಿಮ್ಮ ಫ್ಯಾಮಿಲಿಗಳಿಗೆ ಯಾರೊಂದಿಗಾದರೂ ತೀರದ ದ್ವೇಷ, ಅಸೂಯೆ ಏನಾದರೂ ಇತ್ತಾ? ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ತಿಳಿಸಿ. ನಾವು ಆ್ಯಕ್ಷನ್ ತಗೊಳ್ತೀವಿ. ಸರಿ ಸರ್, ನಾವಿನ್ನು ಬರ್ತೀವಿ. ಸರ್, ಹೇಳಿ ಡೇವಿಡ್. ಒಬ್ಬ ಡ್ಯೂಟಿಗೆ ಬಂದಿದ್ದ ವಯಸ್ಸಾದ ವ್ಯಕ್ತಿ ಪ್ರಜ್ಞೆ ತಪ್ಪಿದ್ದಾರೆ ಸರ್. ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಮೋಸ್ಟ್ಲಿ ಅವ್ರ ಮೇಲೂ ಸೈನರ್ ಪ್ರಯೋಗ ಆಗಿದೆ ಅನ್ನೋ ಡೌಟ್ ಇದೆ ಸರ್. ನಡೀರಿ ಬೇಗ ಹೋಗೋಣ. ಹೇಗಿದೆ ಡಾಕ್ಟರ್ ಕಂಡೀಷನ್ ಪೇಷಂಟ್ದು? ಒಂದು ನಿಮಿಷ ಬನ್ನಿ. ವಿಷ ಪ್ರಯೋಗ ಆಗಿದೆ ಸರ್. ಮಾತು ನಿಂತೋಗಿದೆ. ಉಳಿಯೋದು ತುಂಬ ಕಷ್ಟ. ಯಜಮಾನ್ರೆ, ಏನಾಯ್ತು ನಿಮ್ಗೆ? ಹೇಳಿ, ಯಾರೇನ್ ಮಾಡಿದ್ರು? ಹೇಳಿ. ಏನು ಒಡವೆಗಳ ಬಗ್ಗೆ ಹೇಳ್ತಿದ್ರಿ ಅನ್ಸುತ್ತೆ ಸರ್. ನಿಮ್ಗೆ ಆಗೋದಕ್ಕೆ ಕಾರಣ ಏನು ಯಜಮಾನ್ರೆ? ಆ ವಯಸ್ಸಾದ ವ್ಯಕ್ತಿ ಏನು ಹೇಳೋಕೆ ಹೊರಟಿದ್ದ? ಇನ್ನೇನು ಕೊಲೆಗಾರನ ಸುಳಿವು ಸಿಕ್ತು ಅನ್ನೋ ತವಕದಲ್ಲಿ ಪೊಲೀಸ್ನವರು ಇದ್ರು. ಪಾಪ, ಅವನ ಬಾಯಿ ಮಾತು ನಿಂತು ಹೋಗಲಿಲ್ಲ ಅಂದಿದ್ರೆ ಈ ಎಲ್ಲ ಕೊಲೆಗಳನ್ನು ಮಾಡಿದ್ದ ಕೊಲೆಗಾರ ಸಿಕ್ಕಾಕೋತಿದ್ನೋ ಏನೋ. ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಅದರ ಜಾಡನ್ನು ಹಿಡಿದು ತನಿಖೆ ಮಾಡೋ ಪೊಲೀಸರಿಗೆ ಆತ ಸನ್ನೆ ಮೂಲಕ ಏನು ಹೇಳಿದಾನೆ ಅನ್ನೋ ಸೂಕ್ಷ್ಮ ಗೊತ್ತಾಗುತ್ತಾ? ಕೊನೆಗೂ ನಮ್ಮ ಗೆಸ್ ಪ್ರಕಾರ ನಿಮ್ಮ ತಂದೆ ಸತ್ತಿದ್ದು ಸೈನೈಡಿನ ಕನ್ಫರ್ಮ್ ಆಯಿತು. ಅವ್ರು ತಿಂದಿದ್ದ ಬಿಸ್ಕೆಟಲ್ಲಿ ಸೈನೈಡ್ ಮಿಕ್ಸ್ ಆಗಿತ್ತು. ಈ ಕೊಲೆನೂ ಸೇರಿ ಒಟ್ಟು 4 ಕೊಲೆನೂ ಇದೇ ಥರ ಆಗಿದೆ. ನಿಮ್ಮ ತಂದೆ ಸಾಯೋಕ್ಕೆ ಮುಂಚೆ ಏನು ಹೇಳೋಕೆ ಹೊರಟಿದ್ರು ಅಂತ ಗೊತ್ತಾ ನಿಮಗೆ? ಇಲ್ಲ ಸರ್, ಅವರು ಚೈನು ಉಂಗುರ ತೋರಿಸ್ತಿದ್ರು. ಅವ್ರ ಮಗಳಿಗೆ ಕೊಡಬೇಕು ಅಂತ ಅನ್ಕೊಂಡಿದ್ರೋ ಏನೋ. ನಿಮ್ಮ ತಂದೆ ಕೆಲಸ ಮಾಡ್ತಿದ್ದ ಅಕ್ಕಪಕ್ಕ ಇರೋ CCTV ಫುಟೇಜ್ನ ಕಲೆಕ್ಟ್ ಮಾಡಿದ್ವಿ. ಒಂದ್ಸಲ ನೋಡಿ, ನಿಮ್ಗೇನಾದ್ರು ಅನುಮಾನ ಬಂದರೆ ವಿಷಯ ತಿಳಿಸಿ. ಡೇವಿಡ್, ಪ್ಲೇ.
ಅವ್ನು ಸೀನಾ ಅಲ್ವಾ? ಹೌದು, ಸೀನಾನೇ. ಅಯ್ಯೋ ದೇವ್ರೆ, ನಮ್ಮ ಅಪ್ಪ ಅಲ್ಲಿದ್ದು ಇವನಿಗಾದ್ರೂ ಗೊತ್ತಾಗಬಾರ್ದಾಗಿತ್ತ. ಗೊತ್ತಾಗಿದ್ರೆ ಅವ್ನು ಖಂಡಿತ ಕಾಪಾಡ್ತಿದ್ದ. ಸೀನಾ ಅಂದರೆ ಯಾರು? ಸರ್, ಅವನ ಹೆಸರು ಶ್ರೀನಿವಾಸಾಚಾರ್ಯ ಅಂತ. ಪ್ರೀತಿಯಿಂದ ಸೀನಾ ಅಂತ ಕರಿತಿದ್ವಿ. ಚಿನ್ನ ಬೆಳ್ಳಿ ಅಂಗಡಿ ಇಟ್ಕೊಂಡಿರೋರು ಸರ್, ತುಂಬ ಒಳ್ಳೆ ಮನುಷ್ಯ. ಸೀನಾ, ಸೀನಾ, ಏನು ಯೋಚನೆ ಮಾಡ್ತಾ ಇದೆಯೋ? ನಮ್ಮಂಥವ್ರ ಬದುಕಿನಲ್ಲಿ ಚಿಂತೆ ಯೋಚನೆ ಬಿಟ್ಟು ಬೇರೆ ಏನು ತಾನೇ ಇರುತ್ತೆ. ನಿಮ್ಮನೆ ಪರಿಸ್ಥಿತಿ ಗೊತ್ತಾಯ್ತು ಕಣ. ಹೊಡೆತಗಳು ಒಂದರ ಮೇಲೊಂದು ಬೀಳ್ತಾನೆ ಇದೆ. ಇವತ್ತಲ್ಲ ನಾಳೆ ನನ್ನ ಬದುಕು ಹಸನಾಗುತ್ತೆ, ನನಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಕನಸು ಕಾಣ್ತಾ ಇದ್ದೆ. ಆದರೆ ನನ್ನ ಕನಸುಗಳೆಲ್ಲ ಕನಸುಗಳಾಗೇ ಉಳಿದೋಗುತ್ತೇನೋ ಅನ್ನೋ ಭಯ ಕಾಡ್ತಾ ಇದೆ. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಇನ್ನೇನೋ ಹೇಳಿ, ಅಮ್ಮ ಬಿದ್ದು ಗಾಯ ಮಾಡಿಕೊಂಡ್ರು. ಅವ್ರು ಚೇತರಿಸ್ಕೊಳ್ಳೋಕೆ ಮುಂಚೆ ಅಪ್ಪನಿಗೆ ಸ್ಟ್ರೋಕ್ ಹೊಡಿತು. ಅಯ್ಯೋ ದೇವ್ರೆ, ನಾನು ಆ ದೇವ್ರ ಮೇಲೇ ಭಾರ ಹಾಕಿದ್ದೀನಿ. ನನಗೆ ನಮ್ಮ ಅಪ್ಪ ಅಮ್ಮನೇ ದೊಡ್ಡ ಆಸ್ತಿ. ನಾನು ಆಸ್ತಿ ಕೊಡು ಅಂತಸ್ತು ಕೊಡು ಅಂತ ಯಾವತ್ತೂ ನಾನು ದೇವ್ರ ಹತ್ರ ಕೇಳ್ಕೊಳ್ಳಿಲ್ಲ. ಅವ್ರು ಸಂತೋಷವಾಗಿರಬೇಕು, ಅವ್ರನ್ನ ನೋಡ್ಕೊಳ್ಳೋಷ್ಟು ಚೈತನ್ಯ ಕೊಡಪ್ಪ ದೇವ್ರೆ ಅಂತಲೇ ನಾನು ಆ ದೇವ್ರನ್ನ ಬೇಡ್ಕೊಳ್ತಾ ಇರ್ತೀನಿ. ಕಷ್ಟ ಬಂದಮೇಲೆ ಸುಖ ಬರಲೇಬೇಕು ಕಣೋ. ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಒಳ್ಳೇದಾಗತ್ತೆ. ನಿನ್ನ ಮಾತು ಪಲಿಸ್ಬಿಟ್ರೆ ಆ ದೇವರಿಗೆ 100 ನೀಡ್ಗಾಯಿ ಹೊಡಿತೀನಿ ಕಣೋ. ನಮ್ಮಪ್ಪ ಮೊದಲಿನ ಥರ ಎದ್ದು ಓಡಾಡೋಗಾದರೆ ಸಾಕು ಕಣೋ. ಅಲ್ಲ ಸ್ವಾಮಿ, ನಿಮ್ಗೆ ಇನ್ಯಾರು ಸಿಗ್ಲಿಲ್ವಾ? ಸೀನಾ ಅಮಾಯಕ ಅಂತನ್ನ ಅರೆಸ್ಟ್ ಮಾಡಿದ್ರಲ್ಲ. ಅಂಥವ್ನಿಗೆ ಹಿಂಸೆ ಕೊಟ್ಟರೆ ದೇವ್ರು ಒಳ್ಳೇದು ಮಾಡಲ್ಲ ಸರ್ ನಿಮಗೆ. ಅಲ್ಲ ಸರ್, ಶ್ರೀನಿವಾಸಾಚಾರ್ಯವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರಿ? ಸರ್, ಅವ್ನು ತುಂಬ ಒಳ್ಳೆಯವನು ಅಂತ ಸಂಘ ಸಂಸ್ಥೆಗಳೆಲ್ಲ ಅವನಿಗೆ ಸನ್ಮಾನ ಮಾಡಿದ್ದವಲ್ಲ ಸರ್. ಲಾಸ್ಟ್ ವೀಕು ಪ್ರಜಾಸಂಗಮದಲ್ಲಿ ಅವನ ಬಗ್ಗೆ ಆರ್ಟಿಕಲ್ ಬಂದಿತ್ತು ಸರ್. ನೋಡ್ರಿ, ಅವನು ಎಷ್ಟು ಒಳ್ಳೆಯವನು ಅಂತ ನಮ್ಗೆ ಎನ್ಕ್ವೈರಿಯಿಂದ ಗೊತ್ತಾಗಿದೆ. ಆ ಸತ್ಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ರೀ. ಏನು ಸರ್ ಅದು? ಅವತ್ತು CCTVಲಿ ಅವ್ನ ಫೋಟೋ ನೋಡಿದ ಮೇಲೆ ಅವ್ನ ಫೋಟೋ ಪ್ರಿಂಟ್ನ ತೊಗೊಂಡೋದು. ನೋಡಿ, ನಾವು ನಿಮ್ಮ ಮನೆಗೆ ಬಂದು ಶ್ರೀನಿವಾಸಾಚಾರಿ ಬಗ್ಗೆ ಪ್ರತ್ಯೇಕವಾಗಿ ತನಿಖೆ ಮಾಡಿದ್ವಿ. ನಿಮ್ಗೊಂದು ವಿಚಾರ ಗೊತ್ತಾ? ನೋಡಿ, ನಿಮ್ಮ ಮನೆಯವ್ರನ್ನ ಕಳ್ಕೊಂಡಿರೋರೆಲ್ಲ ಇದ್ದೀರಾ. ನಿಮ್ಮ ನಡುವೆ ಅಷ್ಟಾಗಿ ಪರಿಚಯ ಇದೆಯಾ? ಸರ್, 1-2 ಸಲ ರಸ್ತೆಯಲ್ಲೋ ದೇವಸ್ಥಾನದಲ್ಲೋ ನೋಡಿರ್ತೀವಿ ಅಷ್ಟೇ. ಅದು ಬಿಟ್ಟು ನಾವು ಅಷ್ಟಾಗಿ ಪರಿಚಯ ಇಲ್ಲ ಸರ್. ಸರ್, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ಕಾರಣ ಇದೆ. ನಿಮಗೆಲ್ಲ ಶಾಕಿಂಗ್ ನ್ಯೂಸ್ ಏನು ಗೊತ್ತಾ? ನಿಮ್ಗಳ ನಡುವೆ ನಿಮಗೆಲ್ಲ ಅಷ್ಟು ಪರಿಚಯ ಇಲ್ಲ. ಆದರೆ ನೀವು ಹೇಳೋ ಸಿನಾ ನಿಮ್ಗೆಲ್ರಿಗೂ ಗೊತ್ತು. ಸತ್ತಿರೋ ನಿಮ್ಮ ತಂದೆ ತಾಯಿಗೆ ಬಹಳ ಆತ್ಮೀಯನಾಗಿದ್ದ. ಇದು ನಿಮ್ಗೆ ಗೊತ್ತಾ? ಈ ಪಾಯಿಂಟೇ ನಮ್ಗೆ ಇನ್ನಷ್ಟು ಅಲರ್ಟ್ ಆಗೋಕೆ ಮಾಡಿದ್ದು. ಅವನು ಗೊತ್ತಿಲ್ದಾಗೆ ನಮ್ಮವರೆಲ್ಲ ಅವನ್ನ ಫಾಲೋ ಮಾಡಿದ್ರು. ನಿನ್ನೆ ಬೆಳಿಗ್ಗೆ ನೇತಾಜಿ ಪಾರ್ಕ್ ಹತ್ರ ಏನಾಯ್ತು ಗೊತ್ತಾ? ಅದರಲ್ಲಿ ವಿಷ ಬೆರೆಸಿದ್ದಾನೆ. ವಿಷಯನ ಯಾರು ವಿಷಯ ಬಳಸ್ತಾರೆ? ಅದಾವೆ ಅದೇನು ಅಂತ ಸ್ಟೇಷನಲ್ಲಿ ಹೇಳ್ತೀನಿ. ಹೆಣ್ಮಂತು ಯಾಕೆ ಇದ್ಕೊಳ್ರಿ ಅದನ್ನ? ಏನೋ ಚೆಕ್ ಮಾಡಿ ಅದರಲ್ಲಿ.
ನನಗೆ ಬಿ ಪಿ ಶುಗರ್ ಇದೆ. ನಾನು ಅವಾಗ ಬಿಸ್ಕೆಟ್ ಎಲ್ಲ ತಿಂತಾ ಇರ್ತೀನಿ ನಾನು, ಅಷ್ಟೇ ಅದು. ತೋರಿಸ್ತೀನಿ ಸ್ಟೇಷನ್ನಲ್ಲಿ ಅದೇನು ಅಂತ ತೋರಿಸ್ತೀನಿ ಬಾ. ನಮ್ಮ ಬಗ್ಗೆ ನಾವು ಅನುಮಾನ ಪಡ್ಬೋದು, ಆದರೆ ಸೀನಾ ಅಂತಾನಲ್ಲ ಸರ್. ಅವ್ರು ಯಾರೇ ಸಿಕ್ಕಿದ್ರು ಚಾಕ್ಲೇಟು ಬಿಸ್ಕೆಟ್ ಕೊಟ್ಟು ಅವ್ರ ಬಾಯಿನ ಸಿಹಿ ಮಾಡ್ತಿದ್ರು. ಅದು ಸರ್ ಅವ್ರ ಸ್ವಭಾವ. ಅವ್ರು ಯಾರಿಗೋ ಬಿಸ್ಕೆಟ್ ಕೊಡ್ತೀನಿ ಅಂತ ಹೇಳಿದ್ರು, ಅದರಲ್ಲೇನು ವಿಷಯ ಬೆರೆಸಿಲ್ಲ ತಾನೆ? ನಿಮ್ಮಂಥವ್ರಿಂದಲೇ ನಮ್ಮ ದೇಶದಲ್ಲಿ ಬೂದಿ ಬಡಕರೆಲ್ಲ ದೇವಮಾನರಾಗಿರೋದು. ನಾನು ಇಷ್ಟು ಹೇಳಿದ ಮೇಲೂ ನೀವು ಅವನ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿರೋದು ನೋಡಿದ್ರೆ ನನಗಿನ್ನೂ ಆಶ್ಚರ್ಯ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ನೀವು? ಡೇವಿಡ್, ಬ್ಯಾಗ್ ತೊಗೊಂಡ್ರೆ. ಓಕೆ ಸರ್. ನೋಡಿ, ಈ ಸ್ಯಾಂಪಲ್ಸ್ ಎಲ್ಲ ಲ್ಯಾಬಿಗೆ ಕಳಿಸಿದ್ವಿ. ಇದರಲ್ಲಿ ಸೈನೈಡ್ ಇರೋದು ಪ್ರೂವ್ ಆಗಿದೆ. ಅವನು ಯಾಕಿಂತ ಕೆಲಸ ಮಾಡ್ದ ಸರ್? ನಾವು ಅವನ ಹತ್ರ ಸೂಕ್ಷ್ಮವಾಗಿ ತಿಳ್ಕೊಂಡಾಗಿದೆ. ನಿಮಗೆ ಮನವರಿಕೆ ಆಗಲಿ ಅಂತ ನಾವು ಅವನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವೇ ಕೇಳಿ. ಬನ್ನಿ. ಅಲ್ಲ, ಈ ಚಾಕ್ಲೇಟು ಬಿಸ್ಕೆಟು ಕೊಟ್ಟು ಕೊಟ್ಟು ಆ ವಯಸ್ಸಾದ ಹಿರಿಯ ಜೀವಗಳನ್ನು ಕೊಲ್ಲುವಂಥ ದ್ವೇಷ ಅವನಿಗೇನಿದೆ? ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಜೀವ ತೆಗೆಯೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅವನಲ್ಲಿ ಅಂತಹ ಕ್ರೂರತ್ವ ಹುಟ್ಕೊಳ್ಳೋದಕ್ಕೆ ಕಾರಣಗಳಾದರೂ ಏನು? ಈಗಾಗಲೇ ಪ್ರಾಣ ಕಳ್ಕೊಂಡವ್ರ ಜೊತೆ ಅವನಿಗಿದ್ದ ಜಿದ್ದಾದರೂ ಏನು? ಹೇಳೋ, ಇನ್ಸ್ಪೆಕ್ಟರ್ ಹೇಳ್ತಾ ಇರೋದು ನಿಜನಾ? ಹೇಳೋ. ಅದು ನಿಜನೇ ಆಗಿದ್ರೆ ನಮ್ಮ ಅಮ್ಮ ಏನೋ ಮಾಡಿದ್ರು ನಿಂಗೆ ದ್ರೋಹ? ನಮ್ಮಮ್ಮ ಏನು ಅನ್ಯಾಯ ಮಾಡಿದ್ಲು ಅಂತ ನಮ್ಮಮ್ಮನ ಕೊಲೆ ಮಾಡ್ದೋ? ಹೇಳೋ. ನಮ್ಮ ಮಾವನ ಮೇಲೆ ನಿನ್ಗಂಥ ದ್ವೇಷ ಏನೋ ಇತ್ತು? ನಮ್ಮ ಮಾವನ ಮನೆ ಮಗನ ಥರ ನೋಡ್ಕೊಂಡಿದ್ರಲ್ಲೋ. ಎಲ್ಲರೂ ನಿನ್ನ ದೇವ್ರಂತ ಮನುಷ್ಯ ಅಂತ ಅನ್ಕೊಂಡಿದ್ರು. ಥೂ ನಿನ್ನ. ಈಗ ವಿಷಯಕ್ಕೆ ಬಂದ್ರಿ. ನಿಮ್ಗೆ ಯಾರಿಂದನೂ ನನಗೆ ಅನ್ಯಾಯ ಆಗಲಿಲ್ಲ. ನೀವು ನನ್ನ ದೇವರಂಥ ಮನುಷ್ಯ ಅಂದ್ರಿ. ನಿಜ, ನಾನು ದೇವರಂಥವನೇ. ಆದರೆ ನಿಜವಾದ ಮೋಸಗಾರ ಆ ದೇವರು. ಅವನ ಮೇಲೆ ನನ್ನ ಸಿಟ್ಟು, ದ್ವೇಷ, ಅವನ್ನ ಕೊಂದು ಬಿಡೋಷ್ಟು ಆಕ್ರೋಶ. ಆದರೆ ಅವನು ನನ್ನ ಕೈಗೆ ಸಿಗಬೇಕಲ್ಲ, ಅದಕ್ಕೆ ಇವ್ರನ್ನೆಲ್ಲ ಕೊಂದೆ. ನನ್ನ ಮಾತು ಅರ್ಥ ಆಗ್ತಾ ಇಲ್ಲಲ್ಲ ನಿಮಗೆ? ನಾನು ಎಂಥವನು ಅಂತ ನಿಮಗೆ ಗೊತ್ತಲ್ಲ? ಸೀನಾ, 10 ಗಂಟೆ ಆಯ್ತು, ತಿಂಡಿಗೆ ಬರಬಾರ್ದಾಗಿತ್ತಪ್ಪ. ಎಷ್ಟು ಹೇಳಿದ್ರು ಕೇಳಲ್ಲ. ಪೂಜೆ ನಾನು ಮಾಡ್ತಿದ್ದೆ ತಾನೆ. ಅವನ ಸ್ವಭಾವ ಗೊತ್ತಿದ್ದು ಈ ಮಾತು ಹೇಳ್ತಾ ಇದ್ಯಾ? ಅವ್ನು ದೇವ್ರ ಪೂಜೆ ಸಾಂಗವಾಗಿ ಮಾಡ್ದೆ ಯಾವತ್ತಾರ ಒಂದು ತೊಟ್ಟು ನೀರಾರು ಕುಡ್ದಿದ್ದಾನಾ? ನಿನ್ನಂಥ ಮಗನ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಪ್ಪ. ನಿಮಗೆಲ್ಲ ಗೊತ್ತು ನಾನು ದೇವ್ರನ್ನ ಎಷ್ಟು ನಂಬಿದ್ದೆ ಅಂತ. ಮಡಿಯಲ್ಲಿ ಪೂಜೆ ಮುಗಿಸೋವರೆಗೂ ಎಷ್ಟೊತ್ತೇ ಆದರೂ ಜೀವ ಹೋದರೂ ಸರಿ ಒಂದು ಹನಿ ನೀರು ಕುಡಿತಿರ್ಲಿಲ್ಲ. ಆದರೆ ನಾನು ಅವನ್ನೆಷ್ಟು ನಂಬಿದ್ನೋ ಅಷ್ಟೇ ಅವನು ನನಗೆ ಕಷ್ಟಕ್ಕೆ ಸಿಲುಕಿಸಿದ್ದ. ಆದರೂ ನಾನು ಧೃತಿ ಕೇಳಲಿಲ್ಲ.
ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ನೋ ಅವನು ನನ್ನ ಅಷ್ಟೇ ಆಟ ಆಡ್ಸೋಕ್ಕೆ ಶುರು ಮಾಡ್ದ. ಏನು ಸರ್, ಏನು ನೀವು ಹೀಗೆಲ್ಲ ಮಾತಾಡ್ತಿದ್ದಾನೆ? ಮುಂದೇನಾಯ್ತು? ಯಾವಾಗ ದೇವರು ನನ್ನ ಸಹನ ಕೆಟ್ಟಕ್ಕೆ ಶುರು ಮಾಡಿದ್ನು, ನಮ್ಮಮ್ಮ ಲೋ ಬಿ ಪಿ ಆಗಿ ಕೆಳಗೆ ಬಿದ್ದು ತಲೆ ಪೆಟ್ಟು ಮಾಡಿಕೊಂಡ್ರು. ನಾನು ಸಾಲ ಮಾಡಿ ಅವರಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸಿದೆ. ಅದಾಗಿದ್ದು 1 ವಾರಕ್ಕೆ ಅಮ್ಮ ಯಾಕ್ರಿ, ಏನಾಯ್ತ್ರಿ? ರೀ ಏನಾಯ್ತ್ರಿ? ಸೀನಾ ಅಪ್ಪ ಏನಾಯ್ತಪ್ಪ? ಅಪ್ಪ ಅಪ್ಪ ಏನಾಯ್ತಪ್ಪ? ಹಾಸ್ಪಿಟಲ್ ಕರ್ಕೊಂಡು ಮಣಿ ನೋಡ, ದಾರಿವಲ್ಲ ಫೋನೇ ತೆಗಿತಿಲ್ಲ. ಹೊಸ ಆರ್ಡ್ರ್ ಕೊಡ್ತೀನಿ ಅಂತ ಹೇಳಿದ್ದ. ಆ ಹೊಸ ಆರ್ಡ್ರ್ ಬಂದರೆ ಅವ್ರ ಹತ್ರ ಅಡ್ವಾನ್ಸ್ ತೊಗೊಂಡು ನಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೆ. ಹಾಗೆ ಅವ್ರನ್ನ ಮನೆದೇವ್ರು ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ತುಂಬ ದಿನ ಆಗಿತ್ತು ಹೋಗಿ ಬಂದು. ಈಗಿನ ಪರಿಸ್ಥಿತಿಯಲ್ಲಿ ಅವ್ರನ್ನ ಬಸ್ಸಲ್ಲೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಕಾರೇ ಮಾಡಬೇಕು. ಏನಂತೀಯೋ ಮಣಿ? ನಾನು ಆ ದೇವ್ರಿಗೆ ಗಂಟೆಗಟ್ಟಲೆ ಪೂಜೆ ಮಾಡಿ ಇಲ್ಲಿಂದಾನೇ ತಲೆ ತಿಂತಿದ್ನೋ ಏನೋ ಅನಿಸುತ್ತೆ. ಅದಕ್ಕೆ ಆ ದೇವರು ನಮ್ಮನ್ನು ಇಷ್ಟೊಂದು ಸತಾಯಿಸ್ತಿದ್ದಾನೋ ಏನೋ. ನಾನು ಹೇಳೋದು ನಿಜ ತಾನೆ? ಇದ್ರೂ ಇರ್ಬೋದು. ಅದಕ್ಕೇನಪ್ಪ, ಅಡ್ವಾನ್ಸ್ ಕೈಗೆ ಬರ್ತಿದ್ದಾಗೇನೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಅಡ್ಡ ಬಿದ್ದು ಬಂದ್ಬಿಡ್ತೀನಿ. ಈ ಆರ್ಡ್ರ್ ಕೈಗೆ ಸಿಕ್ಬಿಟ್ರೆ ನಮ್ಮಿಬ್ರಿಗೂ ಕೈ ತುಂಬ ಕೆಲಸ ಇರುತ್ತೆ. 4 ಕಾಸು ನಮ್ಮ ಕೈಯಲ್ಲಿ ಓಡಾಡುತ್ತೆ. ನಾವು ಇಷ್ಟು ವರ್ಷ ಈ ಕಸಬಲ್ಲಿ ಕಷ್ಟಪಟ್ಟಿದ್ದಕ್ಕೂ ಒಂದು ಒಳ್ಳೆ ಕಾಲ ಬರ್ತಾ ಇದೆ ಅನಿಸ್ತಾ ಇದೆ. 1-2 ವರ್ಷ ಕಷ್ಟಪಟ್ಟು ದುಡಿದ್ಬಿಟ್ರೆ ಆಮೇಲೆ ಆರಾಮಾಗಿರ್ಬೋದು ಅನಿಸುತ್ತೆ ಅಲ್ಲ? ಅಷ್ಟರಲ್ಲಿ ಅಪ್ಪ ಅಮ್ಮನ ಚೇತರಿಸ್ಕೊಂಡಿರ್ತಾರೆ. ಅಡ್ವಾನ್ಸ್ ಕೈಗೆ ಬರ್ತಿದ್ದಂಗೆ ಅವ್ರನ್ನ ಇಡೀ ಇಂಡಿಯಾ ಟೂರ್ ಮಾಡಿಸ್ಬೇಕು. ಎಷ್ಟೋ ವರ್ಷಗಳ ಕನಸು ಅವ್ರದ್ದು. ಮಗನಾಗಿ ನಾನು ಅಷ್ಟು ಮಾಡಿಲ್ಲ ಅಂದರೆ ಹೇಗೆ? ಜನ್ಮ ಕೊಟ್ಟವರು ಅಂದರೆ ಕಣ್ಣು ಮುಂದೆ ಕಾಣೋ ದೇವರಲ್ವಾ? ಹೌದು, ನೀನು ಸಂಪಾದೋ ದುಡ್ಡೆಲ್ಲ ಏನು ಮಾಡ್ತೀಯಾ? ದುಡಿಯೋದಕ್ಕೆ ಆ ಆರ್ಡ್ರ್ ಸಿಕ್ಕಿದ್ರೆ ತಾನೆ. ಮಣಿ ಏನೋ ಹೇಳ್ತಿದ್ಯಾ? ನನಗೇನೋ ಬಿಡು, ಅಣ್ಣನ ಅಂಗಡಿ ಇದೆ. ಆದರೆ ನಿನಗೆ ಈ ಆರ್ಡ್ರ್ ಸಿಕ್ಕಿದ್ರೆ ತುಂಬ ಅನುಕೂಲ ಆಗ್ತಾಯಿತ್ತು. ಮಣಿ ನೀನು ಹೇಳ್ತಾ ಇರೋದು ನಿಜನೇನು? ಹೌದು ಕಣೋ, ನಾವು 25 ಜನ ಅಸೋಸಿಯೇಷನಿಂದ ಕೊಟ್ಟಿರೋ ಕೊಟೇಶನ್ಗಿನ್ನ ಯಾವುದೋ ಬಾಂಬೆ ಕಂಪ್ನಿಯವರು ತುಂಬ ಕಡಿಮೆ ಕೋಟ್ ಮಾಡಿದ್ರು ಅಂದ್ಕೊಣೋ. ಆ ದಾರಿವಾಲ ಅವ್ರಿಗೆ ಆರ್ಡ್ರ್ ಕೊಟ್ಬಿಟ್ಟ. ಆ ದಾರಿವಾಲನ ಒಂದು ಆರ್ಡರ್ ಸಿಕ್ಕಿದ್ರೆ ಸಾಕಾಗಿತ್ತು ಮಾವ. ನಾನು ಬೇರೆಯವ್ರ ಹತ್ರ ಸಹಾಯ ಕೇಳೋದಿರಲಿ, ನಾನೇ 4 ಜನಕ್ಕೆ ಸಹಾಯ ಮಾಡ್ಬೋದಾಗಿತ್ತು. ಏನು ಮಾಡೋದಪ್ಪ, ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಇನ್ನೊಂದು. ನಾವು ಅಂದ್ಕೊಳ್ಳೋದಂಗೆ ಆಗ್ಬಿಟ್ರೆ ಮನುಷ್ಯನ ಹಿಡಿಯೋಕ್ಕಾಗುತ್ತಾ? ಈಗ ಅಪ್ಪ ಅಮ್ಮ ಇರೋ ಪರಿಸ್ಥಿತಿ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅಪ್ಪ ಚೆನ್ನಾಗಿದ್ದಾಗ ನಿಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಯಾವತ್ತೂ ಕೊಟ್ಟಿದ್ದನ್ನು ತಿರುಗಿ ಕೇಳಲಿಲ್ಲ. ಅದಕ್ಕೆ ನಮ್ಮಪ್ಪ ಕೊಟ್ಟಿದ್ದಕ್ಕೆ ಲೆಕ್ಕ ಕೇಳ್ತಿಲ್ಲ ಮಾವ. ಈಗ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಇದ್ದೊಂದು ಆಸರೆ ತಪ್ಪೋಯ್ತು. ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಸಹಾಯ ಮಾಡಿ ಮಾವ. ಅದಪ್ಪ, ನಾನು ರಿಟೈರ್ಡ್ ಪರ್ಸನ್ನು, ನನ್ನ ಹತ್ರ ಏನಿದೆ ಅಂತ ಕೇಳ್ತಾ ಇದೀಯಾ? ಮಾವ, ರಿಟೈರ್ಡ್ ಬೆನಿಫಿಟ್ಸ್ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೀರಲ್ಲ, ಅದು ಸ್ವಲ್ಪ ಕೊಡಿ. ನಮ್ಮಮ್ಮ ನಿಮ್ಮ ಒಡ ಹುಟ್ಟಿ ತಂಗಿನೇ ಅಲ್ವಾ? ಓ, ಅದು ಮೇ ಬಿತ್ತಾ ನಿಲ್ಕೊಂಡು? ಅದೆಲ್ಲ ಆಗಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸು. ಯಾಕಪ್ಪ ದೇವ್ರೆ, ಮೇಲಿಂದ ಮೇಲೆ ಕಷ್ಟನಿ ಕೊಡ್ತಿದೀಯ. ನಮ್ಮ ಕಣ್ಣೀರು ನೋಡೋಕೆ ನಿನ್ ಸಂತೋಷನಾ? ಇದು ನಿನಗೆ ಸರಿನಾ?
ನಮ್ಮ ಕಣ್ಣೀರು ನೋಡಿ ಸಂತೋಷ ಆಯಿತಾ? ಎಷ್ಟು ನಂಬಿದೆ ನಿನ್ನನ್ನು. ನನ್ನ ತಾನೇ 420 ಆಟ ಆಡ್ತಿದ್ಯಾ? ನನ್ನ ನೆಮ್ಮದಿ ಕೆಡಿಸ್ದೆಲ್ಲ. ನಿನ್ನ ನೆಮ್ಮದಿನ ಹೇಗೆ ಕೆಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡ್ತಾ ಇರು ನಾನು ಏನು ಮಾಡ್ತೀನಿ ಅಂತ. ಆವತ್ತೇ ಡಿಸೈಡ್ ಮಾಡಿದೆ, ನನಗೆ ಕಾಟ ಕೊಡೋ ಅವನಿಗೆ ಯಾವ ರೀತಿ ಆಟ ಆಡಿಸ್ಬೇಕು ಅಂತ. ಹೇಗೆ ಹೇಗೆ ಅಂತ ಯೋಚನೆ ಮಾಡಿದೆ, ಕೊನೆಗೂ ಒಳಿತು. ಆ ದೇವರು ದೊಡ್ಡ ಮೋಸಗಾರ. ಅವನಿಗೆ ಬೇಕಾಗಿರೋರು ಮಾತ್ರ ಆಸ್ತಿ, ಅಂತಸ್ತು, ಐಶ್ವರ್ಯ, ನೆಮ್ಮದಿ ಇವೆಲ್ಲ ಕೊಟ್ಟು ನಗ್ನಗ್ತಾ ಇರೋ ಥರ ಮಾಡ್ತಾನೆ. ನಮ್ಮಂಥವ್ರನ್ನ ಯಾವಾಗಲೂ ಅಳಿಸ್ತಾನೆ. ಅವನು ಯಾರಿಗೆ ನೆಮ್ಮದಿ ಕೊಟ್ಟಿದ್ದಾನೋ, ಯಾರಿಗೆ ಸುಖ ಕೊಟ್ಟಿದ್ದಾನೋ ಅಂಥವ್ರಿಗೆಲ್ಲ ನೋವು ಕೊಟ್ಟು ಅವ್ರ ನೆಮ್ಮದಿನ ಕೆಡಿಸಿದ್ರೆ ಆ ದೇವ್ರಿಗೆ ತಲೆ ಕೆಟ್ಟೇ ಕೆಡುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಅಂಥವ್ರನ್ನೆಲ್ಲ ಹುಡುಕ್ತೆ. ಅವ್ರಿಗೆ ನಾನು ಬೇಕಾದಷ್ಟು ಒಡವೆ ಮಾಡಿಕೊಟ್ಟಿದ್ದೆ. ನಾನು ಕೊಡೋ ಚಾಕ್ಲೇಟಲ್ಲಿ, ಬಿಸ್ಕೆಟಲ್ಲಿ ಸೈನೈಡ್ ಬೆರೆಸ್ಕೊಡ್ತಿದ್ದೆ. ಅವ್ರು ಅದನ್ನು ತಿಂತಿದ್ದ ಹಾಗೆ ಅಲ್ಲಿಂದ ಹೊರಟೋಗ್ತಿದ್ದೆ. ಅನ್ಯಾಯವಾಗಿ ನಮ್ಮ ಅಮ್ಮನ ಕೊಲೆ ಮಾಡ್ಬಿಟ್ಟಿಯಲ್ಲೋ. ಕೊಲೆ ಮಾಡ್ಬಿಟ್ಟಿಯಲ್ಲೋ. ಯಾಕೋ ಹೀಗೆ ಮಾಡ್ದೆ? ನಿನ್ಗೇನು ಬೇಕು ಕೇಳೋ, ನಾನು ಕೊಡ್ತೀನಿ. ನಮ್ಮ ಅಪ್ಪನ ಬದುಕಿಸ್ಕೊಡ್ತೀನೋ. ಇವನೊಬ್ಬ ಸೈಕೋ ಸರ್, ಸೈಕೋ. ಇವನ್ನ ಗಲ್ಲಿಗೇರಿಸಿ ಸರ್, ಗಲ್ಲಿಗೇರಿಸಿ. ಅದನ್ನು ನಾವು ನೋಡ್ಕೊಳ್ತೀವಿ. ಇವನು ಮಾಡಿದ ತಪ್ಪಿಗೆ ಉಗ್ರವಾದ ಶಿಕ್ಷೆ ಆಗೇ ಆಗುತ್ತೆ. ಆ ಅಮಾಯಕರನ್ನ ನೀನು ಕೊಲೆ ಮಾಡಿದ್ಯಲ್ಲ, ನಿನಗೆ ಸ್ವಲ್ಪ ಒಂದು ಪಶ್ಚಾತ್ತಾಪ ಅನ್ನಿಸ್ಲಿಲ್ವಾ? ಖಂಡಿತ ಇಲ್ಲ ಸರ್. ಸತ್ತವರೆಲ್ಲ ನನ್ನ ತಂದೆ ತಾಯಿ ಸಮಾನ. ಆದರೆ ನನ್ನ ದ್ವೇಷ ಎಲ್ಲ ಏನಿದ್ರು ಆ ದೇವರ ಮೇಲೆ. ಅವನ ನೆಮ್ಮದಿ ಹಾಳು ಮಾಡಿದೆ ಅನ್ನೋ ತೃಪ್ತಿ ಇದೆ ಸರ್, ತೃಪ್ತಿ ಇದೆ ನನಗೆ. ಇವನ ಮಾತಿಗೆ ಏನು ಹೇಳಬೇಕು? ಇವನ ಮನಸ್ಸು ಸ್ವಸ್ಥವಾಗಿದೆಯಾ ಅಥವಾ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದಾನೆ? ಬುದ್ಧ ಹೇಳಿದ ಹಾಗೆ ಸಾವಿಲ್ಲದ ಮನೆಯ ಸಾಸಿವೆ ಹೇಗೆ ಸಿಗೋದಿಲ್ವೋ, ಒಂದಲ್ಲ ಒಂದು ಸಮಸ್ಯೆ ಇಲ್ಲದೆ ಇರೋ ಮನುಷ್ಯ ಈ ಪ್ರಪಂಚದಲ್ಲಿ ಸಿಗೋಕೆ ಸಾಧ್ಯ ಇಲ್ಲ. ಬಹುಶಃ ಆ ಸತ್ಯ ಶ್ರೀನಿವಾಸಾಚಾರಿಗೆ ಗೋಚರವಾಗಲಿಲ್ಲ ಅನಿಸುತ್ತೆ. ಮನೆಯಲ್ಲಾದ ವ್ಯತಿರಿಕ್ತ ಪರಿಣಾಮಗಳಿಂದ ಅವನಿಗೆ ದೇವರ ಮೇಲಿದ್ದ ಅತಿಯಾದ ನಂಬಿಕೆ, ಅವನ ಅತಿಯಾದ ಭಾವುಕತೆ ದ್ವೇಷವಾಗಿ ಮಾರ್ಪಡುತ್ತೆ. ಅದು ಇಷ್ಟೆಲ್ಲ ಅಮಾಯಕರ ಸಾವುಗಳಿಗೆ ದಾರಿ ಮಾಡಿಕೊಡುತ್ತೆ. ತಾನು ತಪ್ಪೇ ಮಾಡಿಲ್ಲ ಅನ್ನೋ ಮನಸ್ಥಿತಿನಲ್ಲಿರೋ ಸೀನನಿಗೆ ಶಿಕ್ಷೆ ಆಗೋದು ಎಷ್ಟು ಮುಖ್ಯನೋ, ಮಾನಸಿಕವಾಗಿ ಅವನ್ನ ಪರಿವರ್ತಿಸೋದು ಕೂಡ ಅಷ್ಟೇ ಮುಖ್ಯ. ಏನಂತೀರಾ?